ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ ವೆಯ್ಟ್ ಲಾಸ್ ರಿಂಗ್ಸ್ನ ನಾನು ತಗೋತಾ ಇರೋದು ಕಡಂಪುಲ್ಲಿ ಅಂತ. ಸೊ ಇದನ್ನು ಯಥೇಚ್ಛವಾಗಿ ಕೇರಳ ಸೈಡು ಬಳಸ್ತಾರೆ. ಇದು ಬಂದ್ಬಿಟ್ಟು ನನಗೆ ಸೂಪರ್ ಮಾರ್ಕೆಟಲ್ಲಿ ಸಿಕ್ತು. ಇದಕ್ಕೆ ಇಂಗ್ಲೀಷ್ನಲ್ಲಿ ಗಾರ್ಸಿನಿಯಾ ಕಾಂಬೋಜಿ ಅಂತ ಕೂಡ ಕರೀತಾರೆ. ನೀವು ಸರ್ಚ್ ಮಾಡಿ ನೋಡ್ಬೋದು. ಇದರ ಡೀಟೇಲ್ಸ್ ಕೂಡ ಸಿಕ್ಕುತ್ತೆ ನಿಮಗೆ. ಸೊ ಹಾಗೆ ಇದನ್ನು ಹೇಗೆ ಯೂಸ್ ಮಾಡೋದಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದರದ ಒಂದು ಪೀಸನ್ನು ತಗೊಂಡು ಇದು ಬಂದು ಹಣ್ಣು, ಓಕೆನಾ? ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದೇ ಹಣ್ಣು. ಫಸ್ಟ್ ಗ್ರೀನಿಶ್ ಇರುತ್ತೆ, ಗ್ರೀನ್ ಕಲರಲ್ಲಿ ಕಾಯಿ ಆಗಿರುತ್ತೆ. ಅದರ ನಂತರ ಯೆಲ್ಲೋ ಕಲರ್ಗೆ ಅಂದರೆ ಸ್ವಲ್ಪ ಹಣ್ಣಿನ ಆಕಾರಕ್ಕೆ ಬಂದ ನಂತರ ಹಣ್ಣಾದ ನಂತರ ಇದನ್ನ ಕಿತ್ಕೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡಿಟ್ಟು ಡ್ರೈ ಮಾಡ್ತಾರೆ. ಸೊ ಅದ್ರ ಪ್ರೊಸೀಜರ್ ತುಂಬಾನೇ ಇದೆ. ಸೊ ಅದು ನಮಗೀಗ ಅವಶ್ಯಕತೆ ಇಲ್ಲ. ಬಟ್ ಇದು ಹಣ್ಣು, ಓಕೆನಾ? ಫ್ರೂಟ್ಸ್ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಕೆಲವರು ನನಗೆ ಕೇಳಿದ್ರಿ ಆಪಲ್ ಸೀಡರ್ ವಿನೆಗರ್ ಬಗ್ಗೆ ತಿಳಿಸ್ಕೊಡಿ ಯಾಕಂತ. ಸೊ ಅದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ನಾನು ಅದನ್ನು ಯಾರಿಗೂ ರೆಫರ್ ಮಾಡ್ತಾ ಇಲ್ಲ. ಸೊ ಅದರ ಬದಲಾಗಿ ನೀವು ಈ ಹಣ್ಣನ್ನು ಯೂಸ್ ಮಾಡ್ಬೋದು. ಸೊ ಇದು ತುಂಬಾ ಹೆಲ್ದಿ ಆಗಿದೆ ಆ್ಯಂಡ್ ನಮಗೆ ನಮ್ಮ ಬಾಡಿ ವೆಯ್ಟ್ ಲಾಸ್ನ ನಾವು ಆರಾಮಾಗಿ ಕರಗಿಸ್ಕೋಬೋದು. ಯಾವುದೇ ರೀತಿ ಡಯಟ್ ಮಾಡದೆ, ಯಾವುದೇ ರೀತಿ ರಿಸ್ಕ್ ತೊಗೊಳ್ದೆ ನಾವು ಆರಾಮಾಗಿ ಇದನ್ನು ಕುಡಿತಾ ನಾವು ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗೋರಿಗೆ, ಸೊ ಅಂಥವ್ರು ನಮಗೆ ಫ್ರೀನೇ ಇರಲ್ಲ, ನಂಗೆ ಟೈಮ್ ಇಲ್ಲ, ಸೊ ನಂಗೆ ಡಯಟ್ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು ಆರಾಮಾಗಿ. ಇದನ್ನು ತೊಗೊಂಡು ಬಂದು ಸೂಪರ್ ಮಾರ್ಕೆಟ್ನಲ್ಲಿ ನೀವು ಆರಾಮಾಗಿ ನೀರಿನಲ್ಲಿ ಕುದಿಸ್ಕೊಂಡು ಕುಡಿತಾ ಹೋಗ್ಬೋದು ಡೈಲಿ ಖಾಲಿ ಹೊಟ್ಟೆನಲ್ಲಿ. ಸೊ ಇವಾಗ ನಾನು ಅರ್ಧ ಭಾಗದಷ್ಟು ಕಟ್ ಮಾಡಿಕೊಂಡು ಒಂದು ಚೂರು ಪೀಸನ್ನು ಮಾತ್ರ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಚಕ್ಕೆ ಪೀಸನ್ನು ಹಾಕ್ಕೊಂಡು ನೀರಿಗೆ ಅರ್ಧ ಗ್ಲಾಸ್ ನೀರು ಅಂದರೆ ಅರ್ಧ ಭಾಗದಷ್ಟು ನೀರನ್ನು ಹಾಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ದು 1 ಗ್ಲಾಸ್ ಆಗೋಷ್ಟು ಮಾತ್ರ ಬರಬೇಕು ನೀರು. ಅದಷ್ಟಕ್ಕೆ ಬಂದ ನಂತರ ನಾವು ಸೋಸ್ಕೊಂಡು ನೀರನ್ನು ಕುಡಿಬೋದು. ಇದನ್ನ ಕುಡಿಯುವಾಗ ನೀವು ದಯವಿಟ್ಟು ಲಿಪ್ಗೆ ಟಚ್ ಮಾಡ್ಕೊಂಡು ಕುಡಿಬೇಡಿ. ಸೊ ಆದಷ್ಟು ಬೇಗ ನಿಮ್ಮ ಲಿಪ್ ಕಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನ ನೀವು ಸ್ವಲ್ಪ ಲೈಟ್ ಆಗಿ ಅಂದ್ರೆ ಸ್ಟ್ರಾಲ್ ಏನಾರು ಇದ್ರೆ ಅದರಲ್ಲಿ ಯೂಸ್ ಮಾಡ್ಕೋಬಹುದು ನೀವು. ಸೊ ಇದ್ರ ಟೇಸ್ಟ್ ಬಂದು ಕುಡಿತಾ ಸ್ವಲ್ಪ ಹುಳಿ ಅಂಶ ಅಂತ ಅನ್ಸುತ್ತೆ. ಸೊ ಅದು ಕಾಯಿ ಬಂದು ಹುಳಿಯಾಗಿ ಇರೋದ್ರಿಂದ ಅದು ನಮಗೆ ತಗೊಳ್ಳುವಾಗ ಕೂಡ ಸ್ವಲ್ಪ ಅದು ಟೇಸ್ಟ್ ಗೊತ್ತಾಗುತ್ತೆ, ಹುಳಿ ಅಂಶ ಅನ್ನೋದು. ನಂತರ ನಾನು ವೆಯ್ಟ್ ಲಾಸ್ ರಿಂಗ್ಸ್ನ ಕೊಡೋದ ನಂತರ ವಾಕಿಗೆ ಬಂದ ನಂತರ ಇಲ್ಲಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ಇಲ್ಲಿ ಸ್ವಲ್ಪ ಓಟ್ಸ್ನ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 10 ಸ್ಪೂನ್ ಅಷ್ಟು ಓಟ್ಸ್ನ ನಾನು ಇಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೆನೆಸಿಟ್ಕೊಂಡು ನಾನು ಇವಾಗ ಇದರಿಂದ ಸ್ಮೂತಿ ಮಾಡ್ಕೋತಾ ಇದ್ದೀನಿ ಇವತ್ತು. ಸುಮಾರು ಜನ ನಾನು ಕೇಳಿದ್ರೆ ನಾನು ತೊಗೊಂಡಿರೋಂಥದ್ದು ಸಫಾಲ ಓಟ್ಸು. ಸೊ ನಿಮಗೆ ಯಾವುದಾದ್ರೂ ರೋಲ್ಡ್ ಓಟ್ಸು ಅದು ಯಾವುದಾದ್ರೂ ಸಿಕ್ಕಿದ್ರೆ ಖಂಡಿತವಾಗೂ ತೊಗೊಳ್ಳಿ, ಯೂಸ್ ಮಾಡಿ. ಬಟ್ ಓಟ್ಸ್ನ ಚೆನ್ನಾಗಿ ಯೂಸ್ ಮಾಡಿ, ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸಲ್ಲಿ. ನಾನು ಈ ಸ್ಮೂತಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರೋಂಥದ್ದು ನೆನೆಸಿರೋಂತಹ ಓಟ್ಸು, ಮತ್ತು ಅದಕ್ಕೆ 2-3 ಚಿಕ್ಕದಾದಂತಹ ಸಪೋಟವನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜಾಗ್ರಿ ಪೌಡ್ರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಕುಡಿಯುವಂತಹ ಸ್ಮೂತಿ ಕಂಟೈನರ್ಗೆ ಹಾಕ್ಕೊಂಡು ಇದನ್ನು ತಗೊಳ್ತಾ ಇದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಹೆಲ್ದಿಯಾಗಿ ಕೂಡ ಇತ್ತು ಅಂತ ಹೇಳ್ಬೋದು.
ಸ್ವಲ್ಪ ಜನ ಕೇಳ್ತಾ ಇದ್ರಿ, ಅಕ್ಕ ಈ ಥರ ಸ್ಮೂತಿ ತೊಗೊಂಡ್ರೆ ಬೆಳಿಗ್ಗೆ ಹೊತ್ತು ಬೇಗ ಹೊಟ್ಟೆ ಹಸಿ ಅಲ್ವಾ ಅಕ್ಕ, ಕೆಲಸ ಮಾಡೋಕ್ಕಾಗುತ್ತಾ, ಸುಸ್ತಾಗಲ್ವಾ ನಮಗೆ ಅಂತ ಕೇಳ್ತಾ ಇದ್ರಿ. ಒಳ್ಳೆ ಕ್ವಶನ್ನೇ. ನಿಜವಾಗ್ಲೂ ಇಲ್ಲ, 3 to 4 hours ಅಂತೂ ನಮಗೆ ಹಶ್ವಾಗೋದೇ ಇಲ್ಲ. ಸೊ ಅದ ನಂತರ ನೀವು ಬೇಕಾದರೆ ಆ ಒಂದು ಹಣ್ಣನ್ನು ತಗೋಬೋದು. ಯಾವುದಾದ್ರೂ ಒಂದು ಹಣ್ಣನ್ನು, ದಾಳಿಂಬೆನೋ ದ್ರಾಕ್ಷಿನೋ ಅಥವಾ ಇನ್ನೊಂದು ಯಾವುದಾದ್ರು ಸಪೋಟನೋ ಬಾಳೆಹಣ್ಣು ಏನಾದರೂ ಸರಿ, ನೀವು ಒಂದು 10:30-11 ಗಂಟೆಗೆಲ್ಲ ತಗೋಬೋದು. ಆಲ್ಮೋಸ್ಟ್ ಸುಮಾರು ಜನ 8-8:30ಗೆಲ್ಲ ಆಫೀಸ್ಗೆ ಹೋಗೋರಿರ್ತಾರೆ. ಸೊ ಆವಾಗ ಅವರು ಈ ರೀತಿ ಸ್ಮೂತಿನ ತಗೊಂಡು ಒಂದು 10-10:30-11 ಗಂಟೆಗೆಲ್ಲ ಒಂದೆರಡು ಹಣ್ಣುಗಳನ್ನ ತಗೋಬಹುದು. ಸೊ ಇಲ್ಲ ಅಥವಾ ಮಜ್ಜಿಗೆ ಈ ರೀತಿ ತಗೋಬಹುದು. ನಂತರ ಮಧ್ಯಾಹ್ನಕ್ಕೆ ಕರೆಕ್ಟಾಗಿ 1:30ಗೆಲ್ಲ ಊಟನ ಮಾಡಿಕೊಂಡ್ರೆ ನಿಮ್ಗೆ ಏನು ಹಶ್ವಾಗಲ್ಲ, ಸುಸ್ತು ಕೂಡ ಅನ್ಸೋದಿಲ್ಲ. ನಾನು ಬ್ರೇಕ್ಫಾಸ್ಟ್ನ ಮುಗಿಸಿದ ನಂತರ ಇಲ್ಲಿ ಒಂದಷ್ಟು ಬಟ್ಟೆಗಳಿತ್ತು. ಸೊ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಕಸನ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೆ. ಸೊ ಒಂದಷ್ಟು ಮನೆ ಕೆಲಸಗಳು ಕೂಡ ಇರುತ್ತೆ ನಮಗೆ. ವಾರದ ಮೊದಲನೇ ದಿನ ಅಂತಂದ್ರೆ ಒಂದಷ್ಟು ಕೆಲಸಗಳಿರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ನಾನು ಒಂದು 11-11:30ಗೆ ಇಲ್ಲಿ ಒಂದು ಸೌತೆಕಾಯಿನ ತಗೋತಾ ಇದ್ದೀನಿ. ನಂತರ ಮಧ್ಯಾಹ್ನಕ್ಕೆ ಊಟನ ನಾನು ಈ ರೀತಿಯಾಗಿ ತಗೊಂಡಿದ್ದೀನಿ. 2 ಚಪಾತಿ, ಸ್ವಲ್ಪ ಚಟ್ನಿ, ಸ್ವಲ್ಪ ಸಾಗು ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಸೌತೆಕಾಯಿನ ಫುಲ್ ಹಚ್ಚಿಟ್ಕೊಂಡಿದ್ದೀನಿ. ಮಧ್ಯಾಹ್ನದ ಊಟನ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಕೊಳ್ಳಿ, ಯಾಕೆಂದ್ರೆ ಅವಾಗ ಸಂಜೆವರೆಗೂ ನಿಮಗೆ ಹಶ್ವಾಗಲ್ಲ. ಸೊ ಇಲ್ಲಾಂದರೆ ಮಧ್ಯಾಹ್ನದ ಒಂದು ಊಟನೂ ಕೂಡ ನೀವು ಕಮ್ಮಿಯಾಗಿ ತೊಗೊಳ್ತೀನಿ ಅಂತಂದರೆ ನಿಮಗೆ ಸ್ವಲ್ಪ ಸುಸ್ತಾಗೋದು, ಈ ಡಯಟ್ ಎಲ್ಲ ಯಾಕಪ್ಪ ಮಾಡಬೇಕು ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬೆಳಗ್ಗೆ ಹೊತ್ತು ಸ್ಮೂತಿ ಅಥವಾ ಒಂದು ಚಪಾತಿ, ಒಂದು ಇಡ್ಲಿ ಈ ರೀತಿ ತೊಗೊಂಡ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಒಂಚೂರು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಸಾಗು, ಪಲ್ಯ, ತರಕಾರಿಗಳನ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಆ ಥರ ತೊಗೊಂಡಾಗ ನಿಮಗೆ ಸುಸ್ತಾಗಲ್ಲ. ಸೊ ನಿಮ್ಮ ವೆಯ್ಟ್ ಲಾಸಲ್ಲಿ ಕೂಡ ನೀವು ರಿಸಲ್ಟ್ನ ಬೇಗ ನೋಡ್ಬೋದು. ಆ್ಯಂಡ್ ಅದ್ರ ಜೊತೆ ನೀವು ಹೆಲ್ದಿ ಆಗಿರೋವಂಥ ಊಟನ ತೊಗೊಳ್ತಿದ್ದೀರಾ ಅನ್ನೋ ಫೀಲ್ ಕೂಡ ಇರುತ್ತೆ. ಸೊ ಇವತ್ತು ಮಧ್ಯಾಹ್ನದ ಊಟ ನಂದು ಹೀಗಿತ್ತು. ನಂತರ ನಾನು ಮಧ್ಯಾಹ್ನ ಒಂದು 3-3:30ಗೆ ಒಂದು ಗ್ಲಾಸ್ ಫುಲ್ ಮಜ್ಜಿಗೆಯನ್ನು ತಗೋತಾ ಇದ್ದೀನಿ. ಮಜ್ಜಿಗೆನ ತುಂಬ ನೀವು ವೆಯ್ಟ್ ಲಾಸಲ್ಲಿ ತುಂಬ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಸೊ ನಿಮಗೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ಹಾಗೆ ನಾನು ಇಲ್ಲಿ ಒಂದು 5-5:30ಗೆ ಧನ್ಯ ಕಾಫಿಯನ್ನು ಮಾಡ್ಕೋತಾ ಇದ್ದೀನಿ. ಸೊ ಧನ್ಯ ಬೀಜಗಳನ್ನು ಹಾಕಿಬಿಟ್ಟು ಕಾಫಿ ಥರ ಮಾಡ್ಕೋತಾ ಇದ್ದೀನಿ. ಇದು ಕೂಡ ವೆಯ್ಟ್ ಲಾಸ್ ಡ್ರಿಂಕ್ಸ್ ಆಗಿ ನಾವು ತಗೊಳ್ತಾ ಇರೋದು. ನಂತರ ನಾನು ಇವತ್ತು ರಾತ್ರಿ ಊಟಕ್ಕೆ ಒಂದು ಚಪಾತಿ ಮತ್ತು ಸ್ವಲ್ಪ ಚಿಕನ್ ಗ್ರೇವಿ, ಚಿಕನ್ ಪೀಸ್ಗಳನ್ನು ಇಟ್ಕೊಂಡು, 1-2 ಈರುಳ್ಳಿ ಪೀಸು, ಒಂದು ನಿಂಬೆಹಣ್ಣಿನ ಪೀಸನ್ನು ಇಟ್ಕೊಂಡು ರಾತ್ರಿ ಊಟವನ್ನು ಮುಗಿಸ್ಕೊತಾ ಇದ್ದೀನಿ. ಒಂದು 6:30-7:30 ಒಳಗಡೆ ಊಟವನ್ನು ಮುಗಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.